ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನೋಡಿರಿ, ನಾವು ಇವತ್ತು ಯಾವ ರೆಸಿಪಿ ಮಾಡಿ ತೋರ್ಸಕತ್ತೇನಂತಂದ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗ್ತೈತ್ರಿ. ನೋಡಿರಿ, ಮಕ್ಕಳ ನೆಚ್ಚಿನ ಪಾಸ್ತಾ ಮಾಡಿ ತೋರ್ಸಕತ್ತೇನೆ. ನೋಡಿರಿ, ಮಕ್ಕಳಿಂದ ಹಿಡಿದ ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗ್ತೈತಿ. ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನೋಡ್ರಿ, ಇಲ್ಲಿ ನಮ್ಮ ಮಕ್ಕಳು ಸೂಪರ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಭಾರಿ ಅಂದ್ರೆ ಭಾರಿ ಮಸ್ತಾಗಿತ್ತು ರೀ. ಎಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡ್ತಿರಲ್ಲ. ಮತ್ತು ಈ ರೆಸಿಪಿಗೆ ಏನೇನು ಬೇಕಂತ ಹೇಳಿ ಈಗ ನೋಡ್ಕೊತ ಹೋಗೋಣ ಬರ್ರಿ. ಮತ್ತು ನಮ್ಮ ವಿಡಿಯೋಗಳು ನಿಮ್ಗೇನಾರು ಇಷ್ಟ ಆಗತ್ತಿತ್ತಂದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ. ಆಮೇಲೆ ಲೈಕ್, ಶೇರ್, ಕಮೆಂಟ್ ಮಾಡೋದಂತೂ ಒಟ್ಟು ಮರ್ಯಾಕೆ ಹೋಗ್ಬೇಡ್ರಿ. ಬರ್ರಿ, ಹಂಗಾದ್ರೆ ಮತ್ತೆ ಆಗ್ತಡ ನಮ್ಮ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣಂತ್ರಿ. ನೋಡಿರಿ, ನಾನು ಮಾರ್ಕೆಟ್ ಒಳಗೆ ಈಸಿಯಾಗಿ ಅವೈಲೇಬಲ್ ಎಲ್ಲ ಶಾಪ್ ಒಳಗೂ ಕಿರಾಣಿ ಅಂಗಡಿ ಒಳಗೆ ಸಿಗ್ತಾವೆ. ಆ ಪಾಸ್ತಾ ತೊಗೊಂಡೇನು ನೋಡಿರಿ, ಅರ್ಧ kg ಅಷ್ಟು. ಈಗ ಒಂದು ಬೊಗನಿ ಒಳಗೆ ನೀರು ಹಾಕೇನಿ ನೋಡಿರಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೇನೆ ನೋಡಿರಿ ನೀರಿಗೆ. ಈಗೇನು ಮಾಡೋಣ ಅಂತಂದ್ರೆ ಆ ನೀರು ಕುದಿಸಾಕಿಡೋಣ್ರಿ. ಇದು ಸರಿಯಾಗಿ ಕುದಿ ಬರ್ಬೇಕ್ರಿ ನೀರು. ಅಲ್ಲಿವರೆಗೂ ವೇಟ್ ಮಾಡಿ ಆಮೇಲೆ ಅವು ಪಾಸ್ತಾ ತೊಗೊಂಡಿದ್ವಲ್ರಿ, ಅವನೇನು ಮಾಡತ್ತೇನಂದ್ರೆ ಇದ್ರೊಳಗೆ ಹಾಕ್ಕೊಳಕತ್ತೇನೆ. ಉಪ್ಪು ಮತ್ತು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಉಪ್ಪು ಸ್ವಲ್ಪ ಅದು ತಿನ್ನುವಾಗ ಈಗ ಉಪ್ಪಿನ ಅಂಶ ಹೀರ್ಕೊಂಡು ಅದೇನಾಕೈತಂದ್ರೆ ಬಾಯೊಳಗೆ ಟೇಸ್ಟ್ ಹತ್ತೈತಿ. ಆಮೇಲೆ ಎಣ್ಣೆ ಹಾಕೋದ್ರಿಂದ ಏನಾಕೈತಂದ್ರೆ ಒಂದಕ್ಕೊಂದು ಪಾಸ್ತಾ ಅಂಟೋದಿಲ್ಲ ರೀ. ನಾ ಇವತ್ತು ಇಲ್ಲೇ ಸಾಸ್ ಮಾಡಕತ್ತಿಲ್ಲ, ರೆಡಿಮೇಡ್ ಎಲ್ಲ ತೊಗೊಂಡು ಯೂಸ್ ಮಾಡಿ ಇನ್ಸ್ಟೆಂಟಾಗಿ ಮಾಡಿ ತೋರ್ಸಾಕತ್ತೀನಿ. ಅದಕ್ಕೆ ಮತ್ತೆ ಏನೇನು ತೊಗೊಂಡೇನಂದ್ರೆ ಉಳ್ಳಾಗಡ್ಡಿ ತೊಗೊಂಡೇನು ನೋಡಿರಿ, ಆಮೇಲೆ ಟೊಮೆಟೊ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ಮತ್ತು ಎವರೆಸ್ಟ್ ಚಾಟ್ ಮಸಾಲ ತೊಗೊಂಡೇನಿ ರೀ. ನಮ್ದು ಪಾಸ್ತಾ ಕುದಿಯಾಕತ್ತಾವ ನೋಡ್ರಿ. ಪಾಸ್ತಾ ಕುದ್ದಾದ್ಮೇಲೆ ನಾವು ಏನು ಮಾಡೋಣ ಅಂದ್ರೆ ಒಂದು ಈ ಥರ ಜಾಲ್ರಿ ತೊಗೊಳೋಣ್ರಿ. ಅದಕ್ಕೆ ಆ ಪಾಸ್ತಾ ಕುದ್ದಾವ್ರಿ. ಈಗ ಅವನ್ನ ಅದಕ್ಕೆ ಸುರ್ಕೊಳ್ಳೋಣಂತ. ನೀರೆಲ್ಲ ಬಸ್ಕೋಬೇಕ್ರಿ ಅದ್ರ ಪಾಸ್ತಾ ಒಳಗಿಂದ. ಆಮೇಲೆ ಇದಕ್ಕೆ ಏನು ಮಾಡ್ಬೇಕಂತಂದ್ರೆ ನಾವು ಮ್ಯಾಲೆ ಮತ್ತೆ ಒಂದು ಸ್ವಲ್ಪ ಇಲ್ಲಿ ತೋರ್ಸಾತೇನಲ್ರಿ, ಈ ರೀತಿ ತಣ್ಣೀರು ಹಾಕೋಬೇಕು ನೋಡಿರಿ. ಅಂದ್ರೆ ಅವೆಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಎಣ್ಣೆ ಹಾಕಿರ್ತೇವಲ್ರಿ ಆಮೇಲೆ ಹಿಂಗೆ ಮ್ಯಾಲೆ ನೀರು ಹಾಕೋಬೇಕು. ಅದನ್ನೆಲ್ಲ ಬಸ್ಕೊಂಡ್ಮೇಲೆ ಈಗಿದ ಒಂದು ಸೈಡ್ ಇಡೋಣ್ರಿ. ಈಗ ಅದಕ್ಕೆ ಒಗ್ಗರಣೆ ಮಾಡೋಣಂತ ಬರ್ರಿ. ನೋಡಿರಿ, ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡೇನು ನೋಡಿರಿ ನಾನು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕ್ರಿ. ಇದಕ್ಕೆ ಒಂದು 5-6 ಸ್ಪೂನ್ ಅಷ್ಟು ನಾ ಏನು ಮಾಡತ್ತೇನಂತಂದ್ರೆ ಎಣ್ಣೆ ಹಾಕ್ಕೊಳಕತ್ತೇನೆ ನೋಡಿರಿ. ಎಣ್ಣೆ ಕಾಯಿಲ್ರಿ ನಮ್ದು ನೀಟಾಗಿ. ಎಣ್ಣೆ ಕಾದ್ಮೇಲೆ ನಾವು ಏನು ಮಾಡೋಣ ಅಂತಂದ್ರೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ್ರಿ. ಇದಕ್ಕೆ ಉಳ್ಳಾಗಡ್ಡಿನೂ ಫ್ರೈ ಆಗ್ಬೇಕ್ರಿ ನೀಟಾಗಿ. ನೋಡಿರಿ, ಉಳ್ಳಾಗಡ್ಡಿ ಹಾಕ್ಕೊಂಡೇನಿ. ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಕತ್ತೇನೆ ನೋಡಿರಿ. ಈಗ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾ ಮತ್ತೆ ಇನ್ನೊಂದು ಏನು ತೊಗೊಂಡೇನಂತಂದ್ರೆ ಇದಕ್ಕೆ ಪಾಸ್ತಾ ಮಸಾಲ ತೊಗೊಂಡೇನು ನೋಡಿರಿ. ಇಲ್ಲಿ ತೋರ್ಸಾಕತ್ತೇನೆ ನೋಡಿರಿ. ಸ್ಮಿತ್ ಜಾನ್ಸ್ ಅವ್ರದ್ದು ಪಾಸ್ತಾ ಮಸಾಲ ತೊಗೊಳಕತ್ತೇನೆ. ಆ ಪಾಸ್ತಾ ಮಸಾಲನು ಇದಕ್ಕೆ ನಾನು ಅರ್ಧ kg ಅಷ್ಟು ಪಾಸ್ತಾ ಮಾಡ್ಕೊಳಕತ್ತೇನಲ್ಲ, ಇದು ಫುಲ್ ಒಂದು ಪಾಕೆಟ್ ಹಾಕೋದೇನು ಬೇಡ, ಅರ್ಧ ಪಾಕೆಟ್ ಅಷ್ಟೇ ಹಾಕೋತೇನೆ ನೋಡಿರಿ ನಾನು. ಆಮೇಲೆ ಅರ್ಶಿಣ ಪುಡಿ ಹಾಕ್ಕೊಳಕತ್ತೇನೆ. ಪಾಸ್ತಾ ಕುದಿಬೇಕಾದ್ರೂ ಉಪ್ಪು ಹಾಕಿರ್ತೇವೆ ನಾವು. ಈಗ ಉಪ್ಪು ನೋಡ್ಕೊಂಡು ಹಾಕೋಬೇಕು ನೋಡಿರಿ. ಈಗೆಲ್ಲ ಅದಕ್ಕೊಂದು ಮಿಕ್ಸ್ ಕೊಡೋಣಂತ ನೀಟಾಗಿ. ಹೊತ್ತಿಸ್ಕೊಬಾರ್ದ್ರೆ ಆ ಪಾಸ್ತಾ ಮಸಾಲ ಹಾಕ್ಕೊಂಡ್ಮೇಲೆ ಗ್ಯಾಸ್ ಫ್ಲೇಮ ಸಣ್ಣ ಇಟ್ಕೊಂಡಿರ್ಬೇಕು. ಚಾಟ್ ಮಸಾಲ ಹಾಕಾಕತ್ತೇನೆ ನೋಡಿರಿ ನಾನು. ಎವರೆಸ್ಟ್ ಅವ್ರದ್ದು ಚಾಟ್ ಮಸಾಲ ಯೂಸ್ ಮಾಡಕತ್ತೇನೆ ನಾನು. ಇದನ್ನು ಐತಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡೇನಿ, ಅದನ್ನ ಹಾಕ್ಕೊಳಕತ್ತೇನೆ. ಆಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳಕತ್ತೇನೆ ನೋಡಿರಿ. ಇದನ್ನು ಐತಲ್ಲ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡೇನಿ ನಾನು. ಈಗ ಇದಕ್ಕೊಂದು ಮತ್ತೆ ಮಿಕ್ಸ್ ಕೊಡೋಣಂತ್ರಿ. ಇದೆಲ್ಲ ಆಯಿಲ್ ಆಗತ್ತೈತೆ ನೋಡಿರಿ. ಈ ರೀತಿ ಸಪ್ರೇಟ್ ಆಗ್ಬೇಕು. ಅಲ್ಲಿವರೆಗೂ ನಾವು ಇದನ್ನೇನು ಮಾಡ್ಬೇಕಂತಂದ್ರೆ ಕುಕ್ ಮಾಡ್ಕೋಬೇಕ್ರಿ ಸರಿಯಾಗಿ. ನೋಡಿರಿ, ಈಗ ಮಿಕ್ಸ್ ಸ್ವಲ್ಪ ಕುದಿ ಆತೈತೆ ನೋಡಿರಿ. ಈಗ ಇನ್ನೂ ಒಂದು ಸ್ವಲ್ಪ ಕುದಿಲ್ರಿ ಇದು. ಈಗ ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಳಕತ್ತೇನೆ ನಾನು. ನೀರು ಹಾಕ್ಕೊಂಡ್ಮೇಲೂ ಒಂದು ಕುದಿ ಬರ್ಬೇಕ್ರಿ ಅದು. ಮಕ್ಕಳಿಗೆಲ್ಲ ಈ ರೆಸಿಪಿ ಪಾಸ್ತಾ ಅದು ಭಾಳ ಇಷ್ಟ ಆಗ್ತೈತಿ. ಸಂಜೆ ಮುಂದೆ ಸ್ಕೂಲಿಂದ ಬಂದಮೇಲೆ ಈ ರೆಸಿಪಿಯನ್ನು ಮಾಡಿಕೊಟ್ರೆ ಹುಡುಗರು ಇಷ್ಟಪಟ್ಟು ತಿಂತಾರೆ. ಹಂಗಂಥೇಳಿ ಹಗಲೇಲೆ ಮಾಡಿಕೊಡೋದು ಆರೋಗ್ಯಕ್ಕೆ ಇದು ಒಳ್ಳೆಯದಲ್ಲ. ಅದ್ರ ಸಲುವಾಗಿ ಯಾವಾಗಾರ ಮಾಡಿಕೊಡ್ರಿ, ಮಕ್ಕಳಿಗೂ ಖುಷಿ ಆಗ್ತೈತಿ. ನೋಡಿರಿ, ನಮ್ದು
ಈಗ ಒಗ್ಗರ್ಣೆ ಕುದಿಯಾಕತೈತಿ. ಅದಾದಮೇಲೆ ಈಗ ಏನು ಮಾಡೋಣ ಅಂತಂದ್ರೆ ಪಾಸ್ತಾ ಬೇಯಿಸಿಟ್ಕೊಂಡಿದ್ವಲ್ಲ ರೀ, ಅವನ್ನ ನೀರೊಳಗಿಂದ ತೆಗೆದು ಬಸಿಯಾಗಿಟ್ಟಿದ್ವಲ್ಲ ಅವು ನೋಡ್ರಿ ಈಗ ಆ ಒಗ್ಗರ್ಣೆಗೆ ಸೇರಿಸೋಣಂತ. ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣಂತ್ರಿ. ಈಗ ಅದಕ್ಕೆ ಒಗ್ಗರ್ಣೆ ಆಮೇಲೆ ಪಾಸ್ತಾ ಒಂದಕ್ಕೊಂದೆಲ್ಲ ಒಗ್ಗರ್ಣೆ ಅಂಟ್ಕೋಬೇಕ್ರಿ. ಅದಕ್ಕೆ ಪಾಸ್ತಾಕ್ಕೆಲ್ಲಕ್ಕೂ ನೋಡ್ರಿ ಇಲ್ಲಿ ತೋರ್ಸಾಕತ್ತೇನೆ ಈ ರೀತಿ ಒಂದು ಸರಿಯಾಗಿ ಮಿಕ್ಸ್ ಕೊಡ್ರಿ. ಅದಕ್ಕೆ ನೋಡ್ರಿ ಈಗ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಿ ನಾನು, ಆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಕತ್ತೀನಿ. ಆಮೇಲೆ ಟೊಮೆಟೊ ಸಾಸ್ ನೋಡ್ರಿ ಈಗ ಲಾಸ್ಟಿಗೆ ಹಾಕ್ಕೋಬೇಕ್ರಿ. ಇದಕ್ಕೆ ಮೊದ್ಲೇಕ ಹಾಕ್ಕೊಂಡಿದ್ದ ರೆಡ್ ಚಿಲ್ಲಿ ಸಾಸ್, ಆಮೇಲೆ ಇದು ಟೊಮೆಟೊ ಸಾಸ್ ನೋಡ್ರಿ. ಟೊಮೆಟೊ ಸಾಸನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೇನಿ ನಾನು. ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಎಲ್ಲ ಸೇರಿ ಒಂದು ಮಿಕ್ಸ್ ಮಾಡಿರಿ. ಅದಕ್ಕೆ ಮತ್ತೆ ಸರಿಯಾಗಿ ಮಿಕ್ಸ್ ಕೊಡ್ರಿ. ಭಾರಿ ಅಂದ್ರೆ ಭಾರಿ ಮಸ್ತಾಗಿದ್ದು. ನಮ್ಮ ಹುಡುಗರಂತೂ ಎಲ್ಲರೂ ಇಷ್ಟಪಟ್ಟು ತಿಂದರ್ರಿ. ನಾನು ಇದನ್ನು ಯಾವಾಗಾರ ಒಮ್ಮೆ ಮಾಡಿರ್ತೇನೆ ಅಷ್ಟೆ. ನೋಡ್ರಿ ಈಗ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡೈತಿ. ಆಮೇಲೆ ಒಗ್ಗರಣೆನೂ ಸರಿಯಾಗಿ ಪಾಸ್ತಾಕ್ಕೆ ಎಲ್ಲ ಅಂಟೈತ್ರಿ, ಮಿಕ್ಸ್ ಆಗೈತ್ರಿ ಸರಿಯಾಗಿ. ಈಗ ನಮ್ದು ಪಾಸ್ತಾ ತಿನ್ನಕ್ಕೆ ರೆಡಿ ಆಯ್ತು ನೋಡ್ರಿ. ಎಲ್ಲರೂ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡ್ತಿರಲ್ಲ, ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಒಳಗೆ ನನಗೆ ತಿಳಿಸ್ತಿರಲ್ಲ ಹೆಂಗಾಗಿರ್ತೈತೆ ಅಂತ ಹೇಳಿ. ಎಲ್ಲರೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್.